ಸರ್ ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಾ ಇಬ್ಬರು? ಚೆನ್ನಾಗಿದ್ದೀವಿ. ಒಳ್ಳೆ ಚೆನ್ನಾಗಿದ್ದೀರಾ? ಖುಷಿ ಇದೆ, ಬಟ್ ಒಳ್ಳೆ ಟೆನ್ಷನ್ ಎಷ್ಟಿದೆ ಅಂತ ಇಬ್ಬರು? ಟೆನ್ಷನು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಇನ್ನೇನು ಹತ್ತಿರ ಬರ್ತಾ ಬರ್ತಾ ಟೆನ್ಷನ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಆದಷ್ಟು ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಇವಾಗ ಪ್ರಮೋಷನ್ ಮೇಯ್ನ್ ಪೋರ್ಷನ್, ಫಿಲಮ್ಗೆ ಏನು ಬೇಕೋ ಅದು ಪ್ರಮೋಷನ್. ಸೊ ಅದಕ್ಕೆ ಬಂದಿದ್ದೀವಿ. ಆಲ್ಮೋಸ್ಟ್ ಆಲ್ ಟೆನ್ಷನ್ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಅದು ರಿಲೀಸ್ ಆಗಿ ಒಂದು ವಾರದವರೆಗಂತೂ ಕಂಟಿನ್ಯೂ ಇದ್ದೇ ಇರುತ್ತೆ. ಅಂದರೆ ನಮಗೆ ಎಷ್ಟೇ ಚೆನ್ನಾಗಿ ಬಂದಿದೆ, ಎಷ್ಟೇ ಪಾಸಿಟಿವ್ ಫೀಲಿಂಗ್ ಇದ್ರೂ ಅದೊಂದು ಪ್ರೆಷರ್, ಅದೊಂದು ಟೆನ್ಷನ್ ಇದ್ದೇ ಇರುತ್ತೆ. ಜನ ಹೆಂಗೆ ರಿಸೀವ್ ಮಾಡ್ತಾರೆ ಅನ್ನೋದು. ಡೈರೆಕ್ಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಹೌದು. ಇನ್ನೇ ರಿಲೀಸ್ ಹತ್ರ ಬರ್ತಾ ಇದೆ ಅಂದಾಗ ನಿದ್ದೆ ಕೂಡ ಕರೆಕ್ಟಾಗಿರಲ್ಲ, ಊಟ ತೆಗೆಸಿರ್ತಾರಲ್ಲ. ಕೆಲಸ ಇರೋದ್ರಲ್ಲಿ ನಿದ್ದೆನೇ ಮಾಡೋಕ್ಕೆ ಟೈಮ್ ಇಲ್ಲ ಆ್ಯಕ್ಚುಲಿ, ಅಷ್ಟು ಕೆಲಸಗಳಿದೆ ಇವಾಗ. ಸೊ ನಿಮಗೆ ಏನು ಅನಿಸ್ತಾ ಸರಿ ನಿಮ್ಮ ಪ್ರಕಾರ ನಿಮಗೆ? ಅಂದರೆ ಒಂದು ಒಳ್ಳೆ ಕತೆ ಮಾಡಿದ್ದೀನಿ ಅನ್ನೋ ಸಮಾಧಾನ ಇದೆ. ಬೇಸಿಕಲಿ ತುಂಬ ಫಿಲಮ್ಗಳು ಏನಂತಾರೆ ಚೆನ್ನಾಗಿದೆ ಹಾಗೆ ಅಂತ ಹೇಳ್ಕೊಬೋದು, ಬಟ್ ಈ ಥರ ಎಕ್ಸ್ಪೆರಿಮೆಂಟ್ ಫಿಲಮ್ಗಳು ಮಾಡಿದಾಗ ಒಂದು ಸಮಾಧಾನ ಇರುತ್ತಲ್ಲ, ಆ ಸಮಾಧಾನ ಇದೆ ಮೂವಿ ಮಾಡಿದಾಗ. ಟೋಟಲ್ ಔಟ್ಪುಟ್ ನೋಡಿದಾಗ ಆ ರಿಲ್ಯಾಕ್ಸೇಷನ್ ಇದೆಯಲ್ಲ, ಒಳ್ಳೆ ಫಿಲಮ್ ಮಾಡಿದ್ದೀವಿ, ರಿಸೀವ್ ಮಾಡೋದು ಬಿಡೋದು ಇನ್ನು ಜನಕ್ಕೆ ಬಿಟ್ಟಿದ್ದು ಅನ್ನೋದೊಂದು ಸಮಾಧಾನ ಇದೆಯಲ್ಲ, ಅದಂತೂ ಇದೆ. ಸರ್ ನೀವು ಸಾಕಷ್ಟು ಸಬ್ಜೆಕ್ಟ್ಗಳಿದ್ದಾವೆ ಡೈರೆಕ್ಷನ್ ಅಂತ ಬಂದಾಗ, ಬಟ್ ಇದನ್ನೇ ಯಾಕೆ ತೊಗೊಂಡು ನೀವು ಅಂತ ಸ್ಪೀಡ್ ಪಾರ್ಟ್ಸ್ ನನಗೆ ಸ್ವಲ್ಪ ಕಷ್ಟ ಅನಿಸುತ್ತೆ ನೀವು. ಯಾಕೆಂದರೆ ಸ್ಕ್ರೀನ್ ಒಂಚೂರು ಹೆಚ್ಚು ಕಡಿಮೆ ಆದರೆ ಜನಕ್ಕೆ ಕತೆ ಅರ್ಥ ಆಗಲ್ಲ, ತುಂಬ ರಿಸ್ಕ್ ಅನಿಸಿಲ್ಲ ನಿಮಗೆ? ಡೆಫಿನೆಟ್ಲಿ ಸಬ್ಜೆಕ್ಟ್ನ ತೊಗೊಂಡ್ರೆ ಅದು ತುಂಬ ಕಾಂಪ್ಲಿಕೇಟೆಡ್ ಮತ್ತು ತುಂಬ ಚಾಲೆಂಜಿಂಗ್ ಇದೆ. ಅಂದರೆ ಈ ಕಥೆನ ನಾನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಫಸ್ಟು ನಾನು ರಿಸರ್ಚ್ ಮಾಡಿದ್ದಕ್ಕೇ ಸುಮಾರು ಒಂದು ವರ್ಷ ತೊಗೊಂತು. ಬಟ್ ನಂದು ಥಾಟ್ ಪ್ರಾಸೆಸ್ ಏನಂತಂದರೆ, ನಾನು ಒಂದು ಸಿನಿಮಾ ಮಾಡಿ ಇಷ್ಟು ಜನ ಕರ್ನಾಟಕದವರು ಅವ್ರ ಮುಂದೆ ಇಡಬೇಕಂತಂದರೆ ಆ ಸಿನಿಮಾ ಒಂದು ಅರ್ಥ ಇರಬೇಕು, ನನಗೆ ಏನಾದರೂ ಅರ್ಥ ಇರಬೇಕು, ಅಥವಾ ಇನ್ನೊಬ್ಬರು ನೋಡಿದವ್ರಿಗೆ ಏನಾದರೂ ಒಂದು ವ್ಯಾಲ್ಯೂ ಆ್ಯಡ್ ಮಾಡಬೇಕು. ಎಂಟರ್ಟೈನ್ಮೆಂಟ್ ಅದೆಲ್ಲ ಇದ್ದಿದ್ದೆ, ಅಂದರೆ ಅಫ್ಕೋರ್ಸ್ ಜನಕ್ಕೆ ಇಷ್ಟ ಆಗೋ ಥರ ಸಿನಿಮಾ ಮಾಡಬೇಕು. ಬಟ್ ಅದ್ರ ಜೊತೆಗೆ ಈ ಸಿನಿಮಾ ಮಾಡಿರೋದ್ರಿಂದ ನನಗೆ ಅಥವಾ ಇನ್ನೊಬ್ರಿಗೆ ಏನಾದರೂ ಒಂದು ಒಳ್ಳೇದಾಗಬೇಕು ಅನ್ನೋ ಇಂಟೆನ್ಷನಿಂದನೇ ಮಾಡಿದ್ದು. ಅದಕ್ಕೆ ಪರ್ಟಿಕ್ಯುಲರಾಗೆ ನಾನು ಈ ಸಬ್ಜೆಕ್ಟನ್ನೇ ನನ್ನ ಫಸ್ಟ್ ಸಿನಿಮಾ ಆಗಲೇಬೇಕು ಅಂತ ನಾನು ಪಿಕ್ ಮಾಡಿದ್ದು. ಅದೇ ಇದರಲ್ಲಿ ಇನ್ನು ಪ್ರೊಡ್ಯೂಸರ್ ಆಗಿ ನೀವು ಕಮರ್ಷಿಯಲ್ಗೆ ಇನ್ವೆಸ್ಟ್ ಮಾಡಿ ಅದು ಬಂಡವಾಳ ತೆಗೆದು ಈಸಿ, ಬಟ್ ಈ ಥರ ಸಿನಿಮಾಗೆ ಮಾಡೋ ಸ್ವಲ್ಪ ಡಬಲ್ ಇರಬೇಕು. ಸೊ ಕತೆ ಕೇಳಿದ್ರೆ ನಿಮ್ಗೆ ಏನು ಅನಿಸ್ತು, ಮಾಡ್ಬೋದು, ಹಾಕಿರೋದು ತೆಗಿಬೋದು ಅನಿಸ್ತಾ ನಿಮಗೆ? ಇಲ್ಲ, ನಾನು ಅವರು ಕತೆ ತುಂಬ ಆಲ್ಮೋಸ್ಟ್ ಒಂದು 3-4 ಇಯರ್ಸ್ ಮುಂಚೆನೇ ಡಿಸ್ಕಸ್ ಮಾಡಿದ್ವಿ. ಅವರು ಬೇರೆ ಕಡೆ ಎಲ್ಲ ಪ್ರೊಡ್ಯೂಸರ್ ಹುಡ್ಕೊಂಡು ಬಂದರು. ಆಮೇಲೆ ಅದೇ ಪ್ರಾಬ್ಲಮ್ ಆಗಿದೆ ಅವ್ರಿಗೂ. ಸೊ ಈ ಥರ ಕತೆ ಅಂತ ಹೇಳಿದಾಗ ಸುಮ್ಮನೆ ಚೆನ್ನಾಗಿದೆ ಅಂತ ಹೇಳ್ತಾರೆ, ಯಾರೂ ಮಾಡೋಕ್ಕೆ ಧೈರ್ಯ ಮಾಡಲ್ಲ. ಸೊ ನನಗೇನು ಅನಿಸ್ತು ಅಂತಂದರೆ, ಅದೇ ಕತೆ ಅಂದರೆ ಕಮರ್ಷಿಯಲ್ ಎಲಿಮೆಂಟ್ಸ್ ಏನೇನು ಬೇಕೋ ಎಲ್ಲನೂ ಇದೆ. ಸೊ ಕಾಮಿಡಿ ಇರ್ಬೋದು, ಇಲ್ಲ ಫೈಟ್ ಒಂದಿಲ್ಲ, ಅಂದ್ಬಿಟ್ಟು ಇನ್ನೆಲ್ಲ ಇದೆ ಆಲ್ಮೋಸ್ಟ್ ಅದು. ಸೊ ಹಾಗಾಗಿ ಕಮರ್ಷಿಯಲ್ ಎಲಿಮೆಂಟ್ಸ್ ಏನೇನು ಬೇಕೋ ಎಲ್ಲ ಇದೆ, ಬಟ್ ಸ್ಟೋರಿ ಬೇಸ್ ಲೈನ್ ಏನಿದೆ ಅದು ತುಂಬ ಡಿಫ್ರೆಂಟಾಗಿರೋದ್ರಿಂದ ಇದು ವರ್ತ್ ಮಾಡೋದು ಅಂತ ಅನ್ನಿಸ್ತು. ಹಾಗಾಗಿ ಪ್ಲ್ಯಾನ್ ಮಾಡಿದ್ವಿ. ಸರ್ 1 ವರ್ಷ ರಿಸರ್ಚ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಎಲ್ಲೆಲ್ಲಿ ಯಾವ ಥರ ರಿಸರ್ಚ್ ಮಾಡಿದ್ರೆ ಒಂದು ರಿಯಲ್ ಕ್ಯಾರೆಕ್ಟ್ರು ಅವ್ರ ಬಗ್ಗೆ ರಿಸರ್ಚ್ ಮಾಡಿ ಅಂತ ಕೇಳ್ಪಟ್ಟೆ ನಾನು ಕೂಡ. ಹೌದು. ಸೊ ಅದ್ರ ಬಗ್ಗೆ ಹೇಳಿ ಸರ್. ಸೊ ಆ್ಯಕ್ಚುಲಿ ನಂದು ಫಸ್ಟ್ ಇಯರು ನಾನು ಈ ಸಬ್ಜೆಕ್ಟ್ ಮಾಡಬೇಕಂತ ಡಿಸೈಡ್ ಮಾಡಾದಮೇಲೆ 1 ವರ್ಷ ಜಸ್ಟ್ ಆ ಕ್ಯಾರೆಕ್ಟರ್ ಜೊತೆ ಆ ವ್ಯಕ್ತಿ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿದ್ದಷ್ಟು. ಅಂದರೆ ಜಸ್ಟ್ ನನಗೆ ಫಸ್ಟು ಅವಳಿಗೆ ಏನೇನು ಪಾಸಿಟಿವ್ಸ್ ಇದೆ, ಏನೇನು ನೆಗೆಟಿವ್ಸ್ ಇದೆ ಅಂತ ನಾನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕನಂಗೆ ಕತೆ ರೆಡಿ ಮಾಡ್ಕೊಬೇಕಿತ್ತು. ಸೊ ಫಸ್ಟು ಅವಳು ಮತ್ತು ಅವಳೊಬ್ಬಳೇ ಇರಲಿಲ್ಲ, ಅಂದರೆ ಅವಳಿಗೆ ಡಿಸೋಸಿಯೇಟಿವ್ ಐಡೆಂಟಿಟಿ ಡಿಸಾರ್ಡರ್ ಅನ್ನೋ ಕಂಡೀಷನ್ ಇದೆ. ಸೊ ಒಂದೇ ಬಾಡಿ ಒಳಗಡೆ ಒಬ್ರಿಗಿನ ಜಾಸ್ತಿ ವ್ಯಕ್ತಿಗಳಿರೋ ಥರ ಕಂಡೀಷನ್ ಅದು. ಸೊ ಅವಳಲ್ಲಿ ಇರೋ ವ್ಯಕ್ತಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಯಾವ ಥರ ಬಿಹೇವ್ ಮಾಡ್ತಾರೆ ಒಬ್ಬೊಬ್ಬರು ಹೆಂಗೆ ಅಂತ ಅದ್ರ ಮೇಲೇ ಒಂದು 3-4 ತಿಂಗಳು ಸ್ಪೆಂಡ್ ಮಾಡಿದೆ. ಅದಾದಮೇಲೆ ಸೈಕಾಲಜಿಸ್ಟ್ಗಳ ಜೊತೆ ಕನ್ಸಲ್ಟೇಷನ್ಗಳಾಗಲಿ, ಬುಕ್ಸ್ ಓದೋದು, ಇಂಟರ್ನೆಟ್ಟಲ್ಲಿ ವಿಡಿಯೋಗಳು ನೋಡೋದು, ಅಥವಾ ಇಂಡಿಯಾನಲ್ಲಿ ಬೇರೆ ಯಾರಿಗಾದ್ರೂ ಈ ಥರ ಕಂಡೀಷನ್ ಇದೆಯಾ, ವರ್ಲ್ಡ್ ಓವರ್ ಬೇರೆ ಯಾವುದಾದ್ರೂ ಕಂಡೀಷನ್ ಇದೆಯಾ, ಈ ಥರ ಸಿನಿಮಾಗಳು ಯಾವುದಿದೆ, ಡಾಕ್ಯುಮೆಂಟ್ರಿಗಳು ಯಾವುದಿದೆ, ಇದೇ ರಿಸರ್ಚ್ ಮಾಡಿದ್ದು ಫಸ್ಟು ಕತೆ ಬರೆಯೋದಕ್ಕಿಂತ ಮುಂಚೆ. ಸರ್, ಈಗ ಅವ್ರ ಜೊತೆ ಟೆನ್ಷನ್ ಬರಲಿ ಅಂತ ಹೇಳಿದ್ರೆ, ಆ ಟೈಮ್ ನಿಮಗೆ ಪ್ರಾಬ್ಲಮ್ ಆಗಲಿಲ್ವಾ? ಇಲ್ಲ, ಪ್ರಾಬ್ಲಮ್ ಆಗಿಲ್ಲ. ಅಲ್ಲ, ಇವ್ರಿಗ ಅಲ್ಲ, ಅದು ಜನರಲಾಗಿ ಪ್ರಾಬ್ಲಮ್ ಅಂತಂದರೆ ಆ ಥರ ಯಾರೂ ಇರಲ್ಲ. ಸೊ ಅದೇ ಪ್ರಾಬ್ಲಮ್ ಏನಂದರೆ, ನಮ್ಮ ಜನ ಹಂಗೆ ಅಂದ್ಕೊಂಬಿಟ್ಟಿದ್ದಾರೆ ಸ್ಪ್ಲಿಟ್ ಪರ್ಸ್ನಾಲಿಟಿ ಅಂದರೆ. ಪ್ರೊಜೆಕ್ಟ್ ಮಾಡಿರೋದು ಹಂಗೇ ಸ್ಪ್ಲಿಟ್ ಪರ್ಸ್ನಾಲಿಟಿ ಅಂತಂದರೆ ಏನೋ ಮಾಡಿಬಿಡ್ತಾರೆ, ಏನೋ ಟ್ವಿಸ್ಟ್ ಆಗಿದೆ, ಫ್ಲಿಪ್ ಆಗಿದ ತಕ್ಷಣ ಇನ್ನೊಂದೇನೋ ಮಾಡಿಬಿಡ್ತಾರೆ. ಆ ಥರ ಇರಲ್ಲ ಅದು ಬೇಸಿಕಲಿ. ಸೊ ಅದು ಚೇಂಜ್ ಆದರೂ ಗೊತ್ತಾಗಲ್ಲ ಕೆಲವು ಟೈಮ್ ನಮ್ಗೆ, ಆ ಥರನೂ ಇರುತ್ತೆ. ಸೊ ಆ್ಯಕ್ಚುಲಿ ಮೇಜರ್ ಆಗದೆ ಅಂದರೆ ಇವಾಗ ಜನ ಒಂದು ಸ್ಟಿಗ್ಮಾ ಇದೆ, ಅಂದರೆ ಮೆಂಟಲ್ ಹೆಲ್ತ್ ಬಗ್ಗೆ ಆಗಲಿ ಅಥವಾ ಸ್ಪ್ಲಿಟ್ ಪರ್ಸನಾಲಿಟಿ ಅಂದರೆ ನಂಗೆ ಭಯ, ಸ್ವಿಚ್ ಆಗ್ಬಿಟ್ಟು ನಂಗೆ ಹೊಡೆದ್ಬಿಟ್ರೆ ಏನಾಗುತ್ತೋ ಆ ಭಯ ಎಲ್ಲರಿಗೂ ಇದ್ದೇ ಇರುತ್ತೆ. ಆ ಭಯ ಇರಬಾರ್ದು ಅನ್ನೋ ಒಂದು ರೀಸನ್ನು ಈ ಸಿನಿಮಾನಲ್ಲಿ ಇದೆ. ಅಂದರೆ ಫಾರ್ ಎಕ್ಸಾಂಪಲ್ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ಕಂಫರ್ಟಬಲ್ ಆಗಿರ್ತೀನಿ.
ಒಂದು ಸ್ವಲ್ಪ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗೂ ಅದೇ ಫೀಲಿಂಗ್ ಬರುತ್ತೆ, ಏನೂ ಡಿಫ್ರೆಂಟ್ ಅನಿಸ್ಲಿಲ್ಲ. ಸರ್ ಈಗ ಒಂದು ಎಕ್ಸಾಂಪಲ್ ಕೊಡೋದು ಸ್ಪಿಟ್ ಪರ್ಸನಾಲಿಟಿ ಅಂದರೆ ಯಾವ ಥರ ವ್ಯಕ್ತಿ ಯಾವ ಥರ ಏನು ಸಿಚುವೇಶನ್ ಚೇಂಜ್ ಆಗ್ತಾರೆ ಅವರು ಅಂತ. ಸೊ ಡಿಸೋಸಿಯೇಟಿವ್ ಐಡೆಂಟಿಟಿ ಡಿಸಾರ್ಡರ್ ಅನ್ನೋದು ಒಂದು ಬ್ರೈನ್ದು ಟ್ರಾಮಾಯಿಂದ ಕೋಪಿಂಗ್ ಮೆಕ್ಯಾನಿಸಮ್. ಸೊ ಅವ್ರು ಏನೇ ಸ್ವಿಚ್ ಆಗಲಿ, ಮತ್ತೊಂದಾಗಲಿ ಇನ್ನೊಂದಾಗಲಿ, ಆ ಸಿಚುವೇಶನ್ನ ಅವ್ರು ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇರೋ ಥರ ಸ್ವಿಚ್ ಆಗ್ತಾರೆ. ಸೊ ಸಪೋಸ್ ಇವಾಗ ಒಂದು ಸ್ಟ್ರೆಸ್ಸಲ್ಲಿ ಇರ್ತಾರೆ, ಸೊ ಸ್ಟ್ರೆಸ್ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇರೋ ಪರ್ಸ್ನಾಲಿಟಿ ಮುಂದೆ ಬರುತ್ತೆ, ಬೇರೆ ಪರ್ಸ್ನಾಲಿಟಿ ಹಿಂದೆ ಹೋಗುತ್ತೆ. ಸೊ ಆ ಥರ ಒಂದು ಎಕ್ಸಾಂಪಲ್ ಕೊಡಬೇಕಂತ ಅಂದರೆ, ಯಾವುದೋ ಪಾರ್ಟಿಗೆ ಹೋಗಬೇಕಂತ ಇರುತ್ತೆ, ಅವಳಿಗೆ ಯಾವ ಕಾಸ್ಟ್ಯೂಮು ಅಥವಾ ಯಾವ ಮೇಕಪ್ ಹಾಕೊಬೇಕಂತ ಗೊತ್ತಿರಲ್ಲ, ಸ್ವಿಚ್ ಆಗ್ತಾಳೆ. ಸೊ ಫ್ಯಾಷನ್ ಸೆನ್ಸ್ ಯಾವ ಪರ್ಸ್ನಾಲಿಟಿಗೆ ಚೆನ್ನಾಗಿರುತ್ತೋ ಆ ಪರ್ಸ್ನಾಲಿಟಿ ಮುಂದೆ ಬಂದು ಮೇಕಪ್ ರೆಡಿ ಮಾಡ್ಕೊತಾಳೆ, ಸರಿ ನೀನು ಇವಾಗ ಹೋಗು ಪಾರ್ಟಿಗೆ ಅಂತ. ಸೊ ಆ ರೀತಿ ಆಗುತ್ತೆ. ಸೊ ಈ ಥರ ಮೆಂಟಲಿ ಎಲ್ಲರೂ ಇದ್ದೇ ಇರ್ತಾರೆ ಸರ್, ಇದೇ ಥರ ಈಗ ನಾವು ಇರ್ಬೋದು, ನೀವು ಇರ್ಬೋದು, ನಮ್ಮಲ್ಲಿ ಇರ್ತಾ ಅಂತ. ಸೊ ಡಿಸೋಸಿಯೇಷನ್ ಅನ್ನೋದು ಒಂದು ಸ್ಪೆಕ್ಟ್ರಮ್ಮು. ಅಂದರೆ ನಾನು ಇವಾಗ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ತುಂಬ ಕನ್ಸ್ಕೊಂತಿದ್ದೆ, ಅದು ಡಿಸೋಸಿಯೇಷನ್ನೇ, ಅದು ತುಂಬ ಮೈಲ್ಡ್ ಡಿಸೋಸಿಯೇಷನ್. ಆದರೆ ನಮ್ಮ ಜೂನಿ ಕ್ಯಾರೆಕ್ಟರ್ನಲ್ಲಿ ಎಷ್ಟು ಡಿಸೋಸಿಯೇಷನ್ ಆಗಿದೆ ಅಂತಂದರೆ, ಒಂದೊಂದು ಇಂಡಿವಿಜುವಲ್ ಪರ್ಸ್ನಾಲಿಟೀಸ್, ಒಂದೊಂದು ಇಂಡಿವಿಜುವಲ್ ಕಾನ್ಷಿಯಸ್ನೆಸ್ಸೇ ಫ್ರ್ಯಾಗ್ಮೆಂಟ್ ಆಗಿದೆ, ಆ ರೇಂಜಿಗೆ ಡಿಸೋಸಿಯೇಷನ್ ಆಗಿದೆ. ಅಂದರೆ ನನ್ನಲ್ಲಿರೋ ಮೆಮೊರೀಸು ಬೇರೆ, ಇವರಲ್ಲಿರೋ ಮೆಮೊರೀಸು ಬೇರೆ. ಸಪೋಸ್ ಇವರಿಬ್ಬರು ನಾನು ಮತ್ತು ಇವರು ಒಂದೇ ಬಾಡಿನಲ್ಲಿ ಒಟ್ಟಿಗೆ ಇದ್ದರೆ ಆವಾಗ ಹೆಂಗಿರುತ್ತೆ ಅಂದರೆ, ನನ್ನೊಳಗಡೆನೇ ಇವಾಗ ನಾನು ಬೇರೆ 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 ವ್ಯಕ್ತಿತ್ವ, ನಿಮ್ಮ ಹತ್ರ ಇರೋ ಹಾಗೆ ಅವನ ಹತ್ರ ಇರಲ್ಲ, ಇವ್ರ ಹತ್ರ ಇರಲ್ಲ. ಅದೇ ರೀತಿ ಇವರು ನಿಮ್ಮ ಹತ್ರ ಇರೋ ಹಾಗೆ ನನ್ನ ಹತ್ರ ಇರಲ್ಲ. ಸೊ ಇದ್ರ ಜೊತೆಗೆ ಇವ್ರನ್ನ ನನ್ನನ್ನು ಒಂದೇ ಬಾಡಿಲಿ ಹಾಕಿದ್ರೆ ಹೇಗಿರುತ್ತೆ. ಸರ್ ಇನ್ನು 9 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಪ್ರೊಡ್ಯೂಸರ್ ಆಗಿ ಸಾಕಷ್ಟು ಕೆಲಸಗಳು ಇರುತ್ತೆ ನಿಮ್ಮದು. ಸೊ ಬಟ್ ಜೊತೆಗೆ ವಾರಕ್ಕೆ 5-6 ಸಿನಿಮಾಗಳು ಬರ್ತಾ ಇದೆ. ಸೊ ಇದನ್ನು ಯಾಕೆ ನಿಭಾಯಿಸ್ತಾ ಇದ್ದಾರೆ ನೀವು ಅಂತ? ಇಲ್ಲ, ಅದೇ ಅದು ಹೇಗೆ ನಿಭಾಯಿಸೋಕ್ಕಾಗಲ್ಲ. ನಾವು ಏನು ಮಾಡ್ತಿದ್ದೀವಿ ಅದು ಮಾತ್ರ ಕಂಟ್ರೋಲ್ ಮಾಡ್ಬೋದು. ಬೇರೆಯವ್ರಿಗೆಲ್ಲ ಬನ್ನಿ ಅಂತಾಗಲಿ ಬರಬೇಡಿ ಅಂತಾಗಲಿ ಹೇಳೋಕ್ಕಾಗಲ್ಲ. ಬಟ್ ಅಷ್ಟು ಪ್ರೊಡಕ್ಷನ್ ಆಗ್ತಾಯಿದೆ. ಸೊ ವಾರಕ್ಕೆ ಇಟ್ಸ್ ಗುಡ್, ಪ್ರೊಡಕ್ಷನ್ ಅಂತೂ ಆಗ್ತಾಯಿದೆ. ಬಟ್ ವರಿ ಈಸಿಂಗ್ ಅಬೌಟ್ ಒಳ್ಳೆ ಫಿಲಮ್ಗಳು ಬರಬೇಕು ಅಷ್ಟೇ. ಗುಡ್ ಫಿಲಮ್ಗಳು ಬಂದರೆ ಎಷ್ಟು ಫಿಲಮ್ ಆದರೂ ಮಾಡಲಿ, ವಾರಕ್ಕೆ 6 ಫಿಲಮ್ ಅಂದರೂ ಜನ 6 ಫಿಲಮ್ಗೂ ಚೆನ್ನಾಗಿದೆ ಅಂದರೆ ಟೈಮ್ ಮಾಡ್ಕೊಂಡು ಬಿಡು ಮಾಡ್ಕೊಂಡು ಹೋಗ್ತಾರೆ. ಆ ನಂಬಿಕೆ ಇದೆ. ಬಟ್ ಏನಂತಂದರೆ ಒಳ್ಳೆ ಫಿಲಮ್ಗಳು ಮಾಡಬೇಕು ಅಷ್ಟೇ. ಸರ್ ನಿಮ್ಮ ಸಿನಿಮಾಗೆ ಯಾಕೆ ಪೃಥ್ವಿ ಮತ್ತು ರಿಷಿಕಾನ ಸೆಲೆಕ್ಟ್ ಮಾಡಿದ್ರು? ಸೊ ನಾನು ಪೃಥ್ವಿಯವ್ರನ್ನ ಫಸ್ಟ್ ನೋಡಿದ್ದು ಜೊತೆಯಲ್ಲಿ ಸೀರಿಯಲಲ್ಲಿ, ಯಾವಾಗ 2017-18 ಆ ಟೈಮಲ್ಲಿ ನೋಡಿದ್ದು. ಸೊ ನಾನು ಅವ್ರನ್ನ ಆ ಸೀರಿಯಲಲ್ಲಿ ನೋಡಿದ ತಕ್ಷಣ ಅವ್ರು ಏನೋ ಒಂದು ಈಸು, ಒಂದು ನ್ಯಾಚುರಾಲಿಟಿ ತರ್ತಾರೆ ಅಂತ ಅನ್ನಿಸ್ತು. ಅದಾದಮೇಲೆ ದಿಯಾ ನೋಡಿದೆ, ದಿಯಾ ಚೆನ್ನಾಗಿ ಹೊಡ್ತು. ದಿಯಾನಲ್ಲೂ ನಂಗೆ ಅವ್ರ ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಗಿತ್ತು. ನಾನು ನೋಡಿದ ಕ್ಯಾರೆಕ್ಟರ್ ಪಾರ್ಥ ಈ ಸಿನಿಮಾನಲ್ಲಿ ಇರೋದು ಆ ಸಿಂಪ್ಲಿಸಿಟಿ, ಆ ಈಸು, ಆ ನ್ಯಾಚುರಾಲಿಟಿ ಬೇಕಿತ್ತು. ಸೊ ಅದಕ್ಕೆ ನಾನು ಪೃಥ್ವಿ ಅವ್ರನ್ನ ಚೂಸ್ ಮಾಡಿದ್ದು. ಅವ್ರನ್ನ ಹೋಗಿ ಈ ಥರ ಕತೆ ಇದೆ ನೀವು ಮಾಡ್ತೀರಾ ಅಂತ ಕೇಳಿದ ತಕ್ಷಣ ಇಮಿಡಿಯೇಟಾಗಿ ಅವ್ರು ಎಸ್ ನಾನು ಮಾಡ್ತೀನಿ, ತುಂಬ ಇಂಟ್ರೆಸ್ಟಿಂಗ್ ಇದೆ ಅಂತ ಬಂದು ಆನ್ ಬೋರ್ಡ್ ಬಂದರು. ಆಮೇಲೆ ಶೂಟ್ಗೆ ಹೋಗೋಕ್ಕಿಂತ ಮುಂಚೆನೂ ಅವರು ಮೆಸೇಜ್ ಎಲ್ಲ ಮಾಡಿದರು, ನನಗೆ ತುಂಬ ಇಷ್ಟ ಆಗಿದೆ, 100% ನಾನು ಡೆಡಿಕೇಟ್ ಮಾಡ್ತೀನಿ, ಏನೇ ಸಪೋರ್ಟ್ ಇದ್ದರೂ ನಾನು ನಿಲ್ತೀನಿ ಅಂತಲೇ ಹೇಳಿದರು ಪೃಥ್ವಿ ಅವರು. ಆಮೇಲೆ ಹೀರೋಯಿನ್ ಅವರು ರಿಷಿಕಾ ಅಂತ, ಅವ್ರನ್ನ ಆಡಿಷನ್ ಮಾಡಿ ತೊಗೊಂಡಿದ್ದು. ಸೊ ಆಡಿಷನ್ ಪ್ರಾಸೆಸ್ಸಲ್ಲಿ ನನಗೆ ಫುಲ್ ಕಾನ್ಫಿಡೆನ್ಸ್ ಇತ್ತು, ನನಗೆ ಬೇಕಿರೋ ಕ್ಯಾರೆಕ್ಟರು ಜೂನಿನ ಪ್ಲೇ ಮಾಡೋ ಆ್ಯಕ್ಟ್ರೆಸ್ಸು ಆಡಿಷನಲ್ಲಿ ಸಿಗಲ್ಲ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಬಟ್ ಏನು ನಾನು ಹುಡುಕ್ತಿದ್ದೆ ಅಂತಂದರೆ, ಈ ಕ್ಯಾರೆಕ್ಟರ್ನ ಪುಲ್ ಆಫ್ ಮಾಡೋಕ್ಕೆ ಕೆಪಾಸಿಟಿ ಇರೋ ಆ್ಯಕ್ಟ್ರ್ ಸಿಗಬೇಕು ನಮಗೆ. ಅದನ್ನು ನಾವು ಹುಡುಕಬೇಕು ಅಂತ ನಾನು ಡೈರೆಕ್ಷನ್ ಟೀಮು ಅದನ್ನು ಹುಡುಕ್ತಿದ್ವಿ. ಆಡಿಷನ್ ಮಾಡಿದಾಗ ಫೈನಲ್ ರೌಂಡ್ಗೆ ರಿಷಿಕಾ ಅವರು ಮತ್ತು ಇನ್ನೊಬ್ಬರು ಬಂದಿದ್ದರು. ಬಟ್ ಆಫ್ಕೋರ್ಸ್ ರಿಷಿಕಾ ಅವರು ಪುಲ್ ಆಫ್ ಮಾಡಿದ್ರು, ಆಡಿಷನ್ನ ಕ್ರ್ಯಾಕ್ ಮಾಡಿದ್ರು. ಪರ್ಟಿಕ್ಯುಲರಾಗಿ ಅವ್ರನ್ನ ಏನಕ್ಕೆ ಚೂಸ್ ಮಾಡಿದೆ ಅಂತಂದರೆ, ಅವರು ತುಂಬ ಇಂಟ್ಯೂಟಿವ್ ಮತ್ತು ತುಂಬ ಇಂಟೆಲಿಜೆಂಟ್ ಆ್ಯಕ್ಟರ್. ಅವರು ಇವಾಗ ಒಂದು ಕ್ಯಾರೆಕ್ಟರ್ನ ಹೀಗೆ ಪ್ಲೇ ಮಾಡಿ ಅಂತಂದರೆ ಅವ್ರು ಸುಮ್ಮನೆ ಓಕೆ ನಾನು ಬಂದೆ, ನಾನು ಪ್ಲೇ ಮಾಡಿದೆ, ಸೀನ್ ಡೈಲಾಗ್ಗಳು ಹೇಳಿದೆ, ಓಕೆ ಹ್ಯಾಪಿ ಇಮೋಷನು ಸ್ಯಾಡ್ ಇಮೋಷನು ಆ ಥರ ಮಾಡಲ್ಲ. ಅವ್ರು ತುಂಬ ಇನ್ಡೆಪ್ತ್ ಇಳಿತಾರೆ. ನಾನು ಒಂದು ಆನೆಸ್ಟಿ ಮತ್ತು ಒಂದು ರಿಯಲಿಸಮ್, ಆಮೇಲೆ ತುಂಬ ಡೆಡಿಕೇಟೆಡಾಗೆ ಈ ಕತೆ ಬರ್ತಿದ್ದೀನಿ. ನನಗೆ ಪರ್ಟಿಕ್ಯುಲರಾಗಿ ಜೂನಿ ಕ್ಯಾರೆಕ್ಟರ್ ಮೇಕ್ ಆರ್ ಬ್ರೇಕ್ ಕ್ಯಾರೆಕ್ಟರು. ಆ ಕ್ಯಾರೆಕ್ಟರ್ನ ಯಾರು ಪ್ಲೇ ಮಾಡ್ತಾರಲ್ಲ ಅಷ್ಟೇ ಸಿನ್ಸಿಯಾರಿಟಿಯಿಂದ ಪ್ಲೇ ಮಾಡಬೇಕು ಅಂತ ನನಗಿತ್ತು. ಜೊತೆಗೆ ಆ ಕ್ಯಾರೆಕ್ಟರ್ದು ಆಳಗಳನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಒಂದು ಕಲರ್ ಕೊಡಬೇಕಾಗಿತ್ತು. ಆ ಪೊಟೆನ್ಷಿಯಲ್ ರಿಷಿಕಾ ಒಳಗೆ ಇತ್ತು. ಸೊ ಅವರು ನಿಜವಾದ ಜೂನಿ ಜೊತೆ ಅವರೇ ಕೇಳಿ, ನಾನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಅವ್ರದ್ದೇ ರಿಸರ್ಚ್ ಮಾಡಿ, ನಾನು ಮಾಡಿದ ರಿಸರ್ಚ್ ಬಿಟ್ಟು ಅವರೇ ಅವ್ರದ್ದು ಒಂದು ರಿಸರ್ಚ್ ಮಾಡಿ, ಸುಮಾರು 1 ತಿಂಗಳು ಅವರೇ ರಿಸರ್ಚ್ ಮಾಡಿ ಅವರು ನನಗೊಂದಷ್ಟು ಇನ್ಪುಟ್ಸ್ ಕೊಟ್ಟು ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಈ ರೀಸನ್ಗೆ ರಿಷಿಕಾ ಅವ್ರನ್ನ ಚೂಸ್ ಮಾಡಿದ್ದು. ಸರ್ ನೀವು ಸಿನಿಮಾ ಔಟ್ಪುಟ್ ನೋಡಿದ್ರೆ ನಿಮ್ಗೆ ಏನು ಅನಿಸ್ತು? ಅದೇ ಹೇಳಿದ್ನಲ್ಲ, ಒಂದು ಫೀಲ್ ಗುಡ್ ಮೂವಿ ಅಂತ ಇದೆ. ಇವಾಗ ಫಿಲಮಲ್ಲಿ ಒಂದು 2 ಥರ ಅನಿಸುತ್ತೆ. ನಾವು ಮಾಡಿದ್ದು ಅಂತ ಒಂದು ಖುಷಿ ಇರುತ್ತೆ, ಇಲ್ಲ ಅಂತಂದರೆ ಫಿಲಮ್ ನಿಜವಾಗ್ಲೂ ಚೆನ್ನಾಗಿದೆ ಅಂತ ಅನಿಸುತ್ತೆ. ಆಮೇಲೆ ಈ ಫಿಲಮ್ ಆಲ್ಮೋಸ್ಟ್ ಆಲ್ ಪೋಸ್ಟ್ ಪ್ರೊಡಕ್ಷನಿಂದ ನಾವು ಆಲ್ಮೋಸ್ಟ್ ಆಲ್ ಎಲ್ಲ ಫುಲ್ ಫಿಲಮ್ ನೋಡ್ಕೊಂಡೇ ಬರ್ತಾ ಇರ್ತೀವಿ. ಬಟ್ ಅಷ್ಟು ಸತಿ ನೋಡಿದಾಗಲೂ ಅದೆಲ್ಲೂ ಬೇಜಾರಾಗಿಲ್ಲ, ಅದೊಂದು ಖುಷಿ ವಿಷಯ.
ಆ ಖುಷಿ ಇದೆಯಲ್ಲ, ಅಂದರೆ ಆ ಸಮಾಧಾನ ಇದೆಯಲ್ಲ, ಫುಲ್ಲು ಫಿಲಮ್ ನೋಡಿದಾಗ ಎಷ್ಟು ಸತಿ ನೋಡಿದ್ರೂ ಬೇಜಾರಾಗಲ್ಲ. ಅದೊಂದು ಸಾಕು ಅನ್ಸುತ್ತೆ ಫಿಲಮು ಜನರಲಾಗಿ. ಅದೇ ಮೇಯ್ನ್ ಬೇಕಾಗಿರೋದು. ಸತಿ ನೋಡಿದಾಗಲೂ ಬೇಜಾರಾಗಲಿಲ್ಲ ಅಂದಾಗ ಎಲ್ಲೋ ಒಂದು ಕಡೆ ಅನಿಸುತ್ತೆ, ಜನಗಳಿಗೆ ಒಂದು ಸತಿ ಆದರೂ ಫೀಲ್ ಆಗುತ್ತಪ್ಪ ಇದು ಅಂತ. ಅದು ಇದೆ. ಡೈರೆಕ್ಟರ್ ಮೇಲೆ ನಂಬಿ ದುಡ್ಡು ಹಾಕಿದ್ದಕ್ಕೆ ಓಕೆ ಅಂತ ಅನಿಸ್ತಾನೆ. ಇಲ್ಲ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಒಳ್ಳೆ ಫಿಲಮ್ ಮಾಡಿದ್ದೀನಿ ಅನ್ನೋದೊಂದು ಸಮಾಧಾನ ಇದೆ. ದುಡ್ಡಿಂದು ಅದು ನಮ್ಮ ಕೈಲಿಲ್ಲ, ಏನು ಮಾಡೋಕ್ಕಲ್ಲ, ಅದು ಗೊತ್ತಲ್ಲ. ಸೊ ಜನ ಹೆಂಗೆ ರಿಸೀವ್ ಮಾಡ್ತಾರೆ ಏನು, ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಆಲ್ಮೋಸ್ಟ್ ಒಂದು ಸೇಫ್ ಝೋನಲ್ಲಂತೂ ಇದ್ದೀವಿ ಅನ್ನೋದೊಂದು ಗ್ಯಾರಂಟಿ ಕೊಡ್ಬೋದು ಅಷ್ಟೇ. ಸೊ ಈಗ ಕೇಳೋ ಪ್ರಶ್ನೆ ಇಬ್ಬರಿಗೂ ಸಂಬಂಧಪಟ್ಟಿದ್ದು. ಇತ್ತೀಚಿನ ದಿನಗಳಲ್ಲಿ ಸರ್ ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾಗಳು ಮಾತ್ರ ಚೆನ್ನಾಗಿ ಬರ್ತಾ ಇದ್ದಾರೆ. ಹೊಸಬ್ರಿಗೆ ಎಷ್ಟೇ ಕಂಟೆಂಟ್ ಚೆನ್ನಾಗಿದ್ರು ಅದು ಖುಷಿಯಾಗಿ ಜನ ಬರೋಷ್ಟು ಥಿಯೇಟರ್ಗಳು ಸಿನಿಮಾ ಇರಲ್ಲ. ಸೊ ಇದ್ರ ಬಗ್ಗೆ ನೀವು ಹೇಳಕ್ಕೆ ಇಷ್ಟಪಡ್ತೀರಾ? ಪೃಥ್ವಿನೇ ಸ್ಟಾರೇ ಅಲ್ಲ. ಹೇಳಿ ಸರ್. ಅಲ್ಲ, ಪೃಥ್ವಿನೂ ಸ್ಟಾರೇ ಅಲ್ವಾ? ಹೌದು ಸ್ಟಾರ್ ಇದೆ ಸರ್. ಬಟ್ ಅಂದರೆ ನೀವು ವ್ಯೂಸ್ ಅಂದರೆ ಆಡಿಯನ್ಸ್ ಬರ್ತಾರೆ ಕಡಿಮೆ ಥಿಯೇಟರ್. ಇಲ್ಲ, ಅದೇ ಇವಾಗ ಆಡಿಯನ್ಸ್ಗೆ ಏನಾಗಿದೆ ಅಂದರೆ ತುಂಬ ಮಲ್ಟಿಪಲ್ ಚಾಯ್ಸಸ್ ಆಗಿಬಿಟ್ಟಿದೆ. ನಾನೇ ಇವರು ಮನೇನೂ ಹೇಳ್ತಾಯಿದ್ರು, ಒಂದು 3-4 ಜನ ಆಟೋದವ್ರನ್ನ ಕೇಳಿದಾಗ್ಲೂ, ಸರ್ ಅಮೆಝಾನಲ್ಲಿ ನೋಡ್ಕೋತೀನಿ ಬಿಡಿ, ಸೊ ಇಲ್ಲ ಇನ್ನೊಂದು ಯಾವುದೋ ಪ್ಲ್ಯಾಟ್ಫಾರ್ಮಲ್ಲಿ ನೋಡ್ಕೋತೀನಿ ಬಿಡಿ. ಸೊ ಆ ಥರ ಮೈಂಡ್ ಸೆಟ್ಟಿಗೆ ಬಂದ್ಬಿಟ್ಟಿದ್ದಾರೆ. ಅವ್ರಿಗೆ ನಿಜವಾಗ್ಲೂ ಈ ಫಿಲಮ್ನ ಥಿಯೇಟ್ರಿಕಲ್ಲಿ ನೋಡೋ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋ ಫೀಲ್ ಬಂತು ಅಂದರೆ ಖಂಡಿತವಾಗ್ಲೂ ಬರ್ತಾರೆ. ಆ ಫೀಲು ಈ ಫಿಲಮಲ್ಲಿ ಇದೆ. ಅದೊಂದು ಇದು ಮಾಡ್ಬೋದು. ಒಬ್ಬ ಡೈರೆಕ್ಟ್ರಾಗಿ ಹೇಳ್ಬೇಕಂತಂದರೆ ಜನ ಬರೋದು ಬಿಡೋದು ಒಂಥರ ನಮ್ಮ ಕೈಯಲ್ಲಿಲ್ಲ. ಆಮೇಲೆ ಜನ ಬರ್ತಾರೆ ಅಂತ ಅಂದ್ಕೊಂಡು ಸಿನಿಮಾ ಮಾಡಬಾರ್ದು. ನನ್ನ ಕೆಲಸ ನನ್ನ ಕೆಲಸ ಸಿನ್ಸಿಯರಾಗಿ ಒಂದು ಒಳ್ಳೆ ಸಿನಿಮಾ ನನ್ನ ಕೈಲಾದಷ್ಟು ನಾನು ಮಾಡಿ ನಾನು ಜನಕ್ಕೆ ಕೊಡಬೇಕು. ಅದನ್ನು ಅವ್ರು ಸ್ವೀಕರಿಸ್ತಾರೋ ಬಿಡ್ತಾರೋ ಅದು ಆಮೇಲೆ ಜನಕ್ಕೆ ಬಿಟ್ಟಿದ್ದು. ನಾವು ಯಾವತ್ತಿದ್ರೂ ನಮ್ಮ ಕೆಲಸ ನಾವು ಜನನ ಮೆಚ್ಚಿಸೋದು. ಜನಕ್ಕೆ ಯಾವತ್ತೂ ನಾವು ಪ್ರೆಷರ್ ಹಾಕಿ ನೀವು ನೋಡಲೇಬೇಕು, ನಮ್ಮ ಸ್ಟಾರ್ ಆಗಲಿ ಸ್ಟಾರ್ ಇಲ್ಲದೆ ಆಗಲಿ ಹೊಸ ಆ ಥರದ್ದೆಲ್ಲ ಹೇಳಬಾರ್ದು. ಅದೇ ಮೇಯ್ನಾಗಿ ಕಂಟೆಂಟ್ ಮೇಲೆ ಹೋಗಲಿ ಅನ್ನೋದು. ಕಂಟೆಂಟ್ ಮೇಲೆ ಬಂದು ನೋಡಲಿ. ಸ್ಟಾರ್ ಮೇಲೆ ಹೌದು ಸ್ಟಾರ್ದು ಅಂತ ನೋಡಬೇಕು, ಹೌದಿಲ್ಲ ಅಂತಲ್ಲ. ಬಟ್ ಬೇಸಿಕಲಿ ಕಂಟೆಂಟ್ ಮೂವಿ ಅಂತ ಬಂದಾಗ ಅದಕ್ಕೆ ಇನ್ನೊಂದು ಸ್ವಲ್ಪ ಒತ್ತು ಕೊಟ್ಟರೆ ಹೊಸ ಹೊಸ ಪ್ರೊಡ್ಯೂಸರ್ಗಳು, ಹೊಸ ಡೈರೆಕ್ಟರ್, ಆಮೇಲೆ ನಂಗೆ ಅನ್ಸ್ದಂಗೆ ಎಲ್ಲದಕ್ಕೂ ಅದರದ್ದೇ ಸ್ಪೇಸ್ ಇದೆ, ಅದರದ್ದೇ ಒಂದು ಜಾಗ ಅಂತ ಇದೆ. ದೊಡ್ಡ ಸಿನಿಮಾ ಆಗಲಿ ಸಣ್ಣ ಸಿನಿಮಾ ಆಗಲಿ, ಸಿನಿಮಾ ಕಲೆನೇ. ಸರ್ ನನ್ನ ಗೊತ್ತಿರೋಂಗೆ ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ ಅಂತಾರೆ ಸರ್. ಸಿನಿಮಾ ರಿಲೀಸ್ ಆದಮೇಲೆ ಜನ ಏನು ತಗೊಳ್ತಾರೆ, ಅದ್ರ ಮೇಲೆ ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ ಆ ಥರ ನಮ್ಗೆ ಅನಿಸ್ತಂಗೆ. ಸರ್ ಈಗ ನಿಮ್ಮ ಸಿನಿಮಾನ ಯಾಕೆ ಜನ ನೋಡಬೇಕು ಅಂತ ನೀವು ಹೇಳ್ತೀರಾ? ಇದೊಂದು ಆ್ಯಕ್ಚುಲಿ ತುಂಬ ಕಷ್ಟವಾದ ಒಂದು ಪ್ರಶ್ನೆ. ಯೂಶಲಿ ನನಗೆ ಇದೊಂದೇ ಪ್ರಶ್ನೆ ಯೂಶಲಿ ಇಷ್ಟ ಆಗಲ್ಲ, ಬಟ್ ಹೇಳಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತು ನಾನು ಸಿನಿಮಾ ನೋಡಿದಾಗ ನನಗೆ ಅಫ್ಕೋರ್ಸ್ ಕೆಲವು ದಿವಸ ಎಷ್ಟೋ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಒಂದೊಂದು ದಿವಸ ಮಳೆ ಬಂದಾಗ ಶೂಟ್ ಸರಿಗೆ ಮಾಡೋಕ್ಕಾಗ್ತಿರ್ಬೋದು. ಆ ಫುಟೇಜ್ಗಳೆಲ್ಲ ನೋಡಿದಾಗ ಇನ್ನೂ ಚೆನ್ನಾಗಿರ್ಬೋದು, ಮತ್ತೊಂದಿರ್ಬೋದು ಅಂತೆಲ್ಲ ಅನಿಸುತ್ತೆ. ನನ್ನ ಸುತ್ತಮುತ್ತ ಇರೋರು, ನಾನು ಸಿನಿಮಾ ತೋರಿಸಿದವರು ಟೀಮ್ ಆಗಲಿ, ಆಮೇಲೆ ಹೋದ ವಾರ ಜೂನಿ ಅವ್ರಿಗೆ ತೋರಿಸ್ದೆ, ಅವರು ತುಂಬ ಇಷ್ಟಪಟ್ಟರು, ತುಂಬ ಖುಷಿಪಟ್ಟರು. ಸೊ ಈ ಸಿನಿಮಾ ಏನೇ ಆಗಲಿ, ಇನ್ನೊಂದೇನೇ ಆಗಲಿ, ಈ ಕತೆ ಇದೆಯಲ್ಲ, ಈ ಜೂನಿ ಮಾಡಿರೋ ಕತೆ, ನನಗೆ ಅನಿಸಿದ್ದು ಈ ಕತೆ ಜನ ನೋಡಬೇಕಾಗಿರೋ ಒಂದು ಕತೆ ಅಂತ. ಅಂದರೆ ಎಂಟರ್ಟೈನ್ಮೆಂಟು, ಕಮರ್ಷಿಯಲ್ ಅದೆಲ್ಲ ಬಿಟ್ಟು, ಅಫ್ಕೋರ್ಸ್ ಅದೆಲ್ಲ ಇದೆ, ಒಂದು ರೊಮ್ಯಾನ್ಸ್ ಆಗಲಿ, ಒಂದು ಕಮರ್ಷಿಯಲ್ ಎಲಿಮೆಂಟ್ ಆಗಲಿ, ಆ ಎಲಿಮೆಂಟ್ಗಳನ್ನೆಲ್ಲ ಬಿಟ್ಟು ಈ ಕತೆ ಇಟ್ ಈಸ್ ಅ ಸ್ಟೋರಿ ವಿಚ್ ಡಿಸರ್ವ್ಸ್ ಟು ಬಿ ಹರ್ಡ್. ಈ ಥರ ಕತೆಗಳು ತುಂಬ ರೇರು ನಾವು ಕೇಳೋದು. ಈ ರೇರ್ ಕತೆಗಳನ್ನ ಜನ ಕೇಳಬೇಕು, ಆಮೇಲೆ ಈ ಥರದೊಂದು ನಡೆದಿದೆ ಅಂತ ಜನಕ್ಕೆ ಗೊತ್ತಾಗಬೇಕು ಅನ್ನೋದು ರೀಸನ್ನು ನನಗೆ ಈ ಸಿನಿಮಾ ಜನ ನೋಡಬೇಕು ಅನ್ನೋದು. ಸರ್ ನೀವೇನು ಹೇಳ್ತೀರಾ? ಸರ್ ಅದೇ ತುಂಬ ದಿನ ಅಂತ ಹೇಳಲ್ಲ, ತುಂಬ ವರ್ಷ ಅಂತ ಆ ಥರದ್ದೆಲ್ಲ ತಪ್ಪಾಗುತ್ತೆ. ಬಟ್ ಒಳ್ಳೆ ಕಂಟೆಂಟ್ ಮೂವಿ. ಸೊ ಜನರಲಾಗಿ ಎಕ್ಸ್ಪೆರಿಮೆಂಟ್ ಮತ್ತು ಎಂಟರ್ಟೈನ್ಮೆಂಟ್ ಇರೋ ಮೂವಿಗಳು ತುಂಬ ಕಮ್ಮಿ. ಸೊ ಆ ಲಿಸ್ಟಿಗೆ ಜೂನಿ ಸೇರುತ್ತೆ ಅನ್ನೋದೊಂದು ಗ್ಯಾರಂಟಿ ಇದೆ. ಸೊ ಕಂಟೆಂಟ್ ಓರಿಯೆಂಟೆಡ್ ಮೂವಿಗಳು ಯಾವತ್ತೂ ಗೆಲ್ಲಬೇಕು. ಆವಾಗ ಹೊಸ ಹೊಸ ಕತೆಗಳಾಗಲಿ, ಇಲ್ಲ ಹೊಸ ಪ್ರಯತ್ನಗಳಾಗಲಿ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ಈ ಫಿಲಮ್ಮು ಒಂದೊಳ್ಳೆ ಕಂಟೆಂಟ್ ಇರೋ ಫಿಲಮ್ಮು. 2.25 ಗಂಟೆ ಏನಿದೆ ಅದು ನಿಮಗೆ ಕಂಪ್ಲೀಟಾಗಿ ಬೇರೆ ಝೋನಲ್ಲೇ ಕರ್ಕೊಂಡು ಹೋಗುತ್ತೆ. ಸೊ ಈಗೂ ಒಂದು ಜನ ಇರ್ತಾರ, ಅಥವಾ ಈಗ ನಾವಿದ್ದರೆ ಅದು ಹೆಂಗೆ ಫೀಲ್ ಮಾಡ್ಬೋದು, ಆ ಸ್ಪ್ಲಿಟ್ ಪರ್ಸನಾಲಿಟಿ ನಮ್ಮ ಎದುರಿಗಿದ್ರೆ ನಾವು ಹೆಂಗೆ ಫೀಲ್ ಮಾಡ್ಬೋದು, ಆ ಫೀಲ್ ಅನ್ನಿಸ್ಬೇಕು ಜನಕ್ಕೆ. ಹಾಗಾಗಿನೇ ಆ ಫಿಲಮ್ ಮಾಡಿರೋದು. ಸರ್ ಇನ್ನೊಂದು ಕೇಳ್ಪಟ್ಟೆ, ಪೃಥ್ವಿ ಸರ್ ಸೆಟ್ ಜಾಸ್ತಿ ಡಿಮ್ಯಾಂಡ್ ಮಾಡ್ತಾರೆ, ಹೌದಾ? ಕರೆಕ್ಟ್. ಡಿಮ್ಯಾಂಡ್ ಮಾಡ್ತಾರೆ, ತುಂಬ ಡಿಮ್ಯಾಂಡ್ ಮಾಡ್ತಾರೆ ಅವರು. ಅದು ಯಾರಿಗೂ ಹೇಳೋಕ್ಕಾಗಲ್ಲ, ಆ ಥರದ್ದೆಲ್ಲ ಡಿಮ್ಯಾಂಡ್ ಮಾಡ್ತಾರೆ. ಇಲ್ಲ ಪಾಪ ಅವರು ಸೀರಿಯಸ್ ಆಗಿ
ಇವಾಗಲೇ ಹೇಳ್ತಾ ಇದ್ದೀನಿ. ಸರ್ ಹೇಗಿತ್ತು ಸರ್ ಹೀರೋ ಹೀರೋಯಿನ್ಗಳು ಆ ಸೆಟ್ಟಲ್ಲಿ ಯಾವ ಥರ ಇರ್ತೀರೋ ನಿಮ್ಮ ಜೊತೆ ಎಲ್ಲ ಟೀಮ್ ಜೊತೆ? ಸೆಟ್ಟಲ್ಲಿ ತುಂಬ ಕಂಫರ್ಟಬಲ್ ಆಗಿತ್ತು. ಇದೇ ಅಂತ ಹೇಳ್ಬೇಡಿ ನೀವು. ಸೆಟ್ಟಲ್ಲಿ ತುಂಬ ಕಂಫರ್ಟಬಲ್ ಆಗಿತ್ತು. ಒಂದು ಪೃಥ್ವಿಯವ್ರ ಬಗ್ಗೆ ಒಂದೇ ನೋಟಿಸ್ ಮಾಡಿದ್ದು ಅಂತಂದರೆ, ಬೆಳಿಗ್ಗೆ ಬೇಗನೆ ಕರಿತಿದ್ವಿ ಅವ್ರಿಗೆ. ಒಂದು 7 ಗಂಟೆಗೆ ಸೆಟ್ಟಿಗೆ ಬರ್ತಿದ್ರು. ಪ್ಯಾಕಪ್ ಮಾಡಿ ಹೋಗುವಷ್ಟೊತ್ತಿಗೆ 5-6 ಗಂಟೆ ಆಗಿರ್ತಿತ್ತು ಹೋಗುವಷ್ಟೊತ್ತಿಗೆ. ಆ ಟೈಮ್ ಅವ್ರದ್ದು ಜಸ್ಟ್ ಮಗು ಹುಟ್ಟಿತ್ತು. ಹೋದಾದ್ಮೇಲೆ ಮಗು ಹಾಸ್ಪಿಟ್ಲು ಅದು ಇದು ಅಂತೆಲ್ಲ ಹೋಗ್ತಿದ್ರು. ಸೊ ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ ನಾನೊಂದು ಸ್ಕ್ರಿಪ್ಟು ಈ ಸೀನ್ ಬೇಡ ಆ ಸೀನು ಅಥವಾ ಸ್ಕ್ರಿಪ್ಟ್ ಚೇಂಜಸ್ಸು ಅದು ಇದು ಏನಾದರೂ ಹೇಳಿದ್ರು ಲೈನ್ಸ್ ಅವ್ರ ಬಾಯಿ ತುದಿನಲ್ಲಿ ಇರ್ತಿತ್ತು. ಅದು ಯಾವಾಗ ಹೋಗಿ ಲೈನ್ಗಳು ನೋಡ್ತಿದ್ರು, ಯಾವಾಗ ಪ್ರಾಕ್ಟೀಸ್ ಮಾಡ್ತಿದ್ರು ಇವತ್ತೂ ಗೊತ್ತಿಲ್ಲ. ಅದು ಏನೋ ಅದು ಟ್ಯಾಲೆಂಟೋ ಗಿಫ್ಟೋ ಅದು ಹೇಳೋದಕ್ಕಾಗಲ್ಲ. ಬಟ್ ವರ್ಕಿಂಗೂ ಅಷ್ಟೇ ತುಂಬ ಈಸಿ. ಅದು ಫಸ್ಟ್ ಟೈಮ್ ಡೈರೆಕ್ಟರ್ಗೆ ಡೈರೆಕ್ಟ್ ಮಾಡೋದಕ್ಕೆ ತುಂಬ ಈಸಿ. ಏನೇ ಹೇಳಿದ್ರು ಏನೇ ಮಾಡಿದ್ರು ತುಂಬ ಫಾಸ್ಟಾಗಿ ಪಿಕ್ ಮಾಡಿ ಬೇಕಿದ್ದನ್ನು ಟಕ್ ಅಂತ ಎಕ್ಸಿಕ್ಯೂಟ್ ಮಾಡಿಕೊಡ್ತಿದ್ರು. ನೆಕ್ಸ್ಟ್ ಸಿನಿಮಾ ಡೇಟ್ ಕೇಳ್ತೀನಿ ಇವಾಗ. ಅವರು ಅಷ್ಟೇ ತುಂಬ ಡೆಡಿಕೇಟೆಡ್ ಆಗಿದ್ದಾರೆ. ಅವ್ರು ಆ್ಯಕ್ಚುಲಿ ಸುಮಾರು 1.5 ತಿಂಗಳು ರಿಹರ್ಸಲ್ಸ್ ಮಾಡಿದ್ದೀವಿ. ಆಲ್ಮೋಸ್ಟ್ ಡೈಲಿ ಒಂದು ರೂಟೀನ್ ಫಿಕ್ಸ್ ಮಾಡಿಬಿಟ್ಟಿದ್ವಿ ಅವ್ರಿಗೆ. ಆ ರೂಟೀನಲ್ಲಿ ಬೆಳಿಗ್ಗೆ ಫಸ್ಟ್ ಹಾಫು ರಿಹರ್ಸಲ್ಸ್ ಅಥವಾ ಸೆಕೆಂಡ್ ಹಾಫ್ ರಿಹರ್ಸಲ್ಸು, ಆಮೇಲೆ ಆ್ಯಕ್ಟಿವಿಟೀಸ್ ಆಗಲಿ ಅವ್ರದ್ದು ಬೇರೆ ಬೇರೆ ಸ್ಕೆಚಿಂಗ್ ಆ್ಯಕ್ಟಿವಿಟೀಸು, ಪೇಂಟಿಂಗ್ ಆ್ಯಕ್ಟಿವಿಟೀಸು, ಬೇರೆ ಏನೇನೋ ಈ ಥರ ಫುಲ್ಲು ಪ್ಲ್ಯಾನ್ನ ರೆಡಿ ಮಾಡಿ ಕೊಟ್ಟಿದ್ವಿ. ಫಾಲೋ ಮಾಡ್ತಿದ್ರು. ಸೊ ನಾವು ಯಾವ ರೇಂಜಿಗೆ ಪ್ರಿಪೇರ್ ಆಗಿದ್ವಿ ಅಂತಂದರೆ, ಶೂಟಿಂಗ್ ಸ್ಪಾಟಿಗೆ ಬಂದಾಗ ಈ ಸೀನ್ ಈ ಪೇಜ್ ಅಂತಂದರೆ ಆ ಸೀನ್ ಆ ಪೇಜ್ ಅವ್ರಿಗೆ ಫುಲ್ ಕ್ಲೀನಾಗಿ ಗೊತ್ತಿರ್ತಿತ್ತು. ಸರ್ ಫಸ್ಟ್ ಸಿನಿಮಾ ಪೇಮೆಂಟ್ ಗೊತ್ತಿಲ್ಲ ತಾನೆ ಮೇಡಮ್ಗೆ? ಇಲ್ಲ ಸರ್, ಅವ್ರಿಗೆ ಚೆನ್ನಾಗಿ ಹೊಡ್ತಾ ಇದ್ದಾರೆ. 0 ಪೇಮೆಂಟ್ ಮೇಡಮ್ಗೆ. ಓಕೆ ಸರ್, ಕೊನೆಯದಾಗಿ 9 ಸಿನಿಮಾ ಬರ್ತಾ ಇದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ಕರ್ನಾಟಕದ ಜನತೆಗೆ, ಸಿನಿಪ್ರಿಯರಿಗೆ, ವೀಕ್ಷಕರಿಗೆ? ಸಿನ್ಸಿಯರ್ ಆಗಿ ಒಂದು ಎಫರ್ಟ್ ಹಾಕಿ ಸಿನಿಮಾ ಮಾಡಿದ್ದೀವಿ. 9th ಫೆಬ್ರವರಿ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಬಂದು ಥಿಯೇಟ್ರಲ್ಲೇ ನೋಡಿ. ಸರ್ ಪ್ರೊಡ್ಯೂಸರ್ ಸರ್, ನೀವು ಕನ್ನಡದಲ್ಲಿ ಇಂಥ ಸಿನಿಮಾಗಳು ತುಂಬ ಬರಬೇಕು. ಈ ಥರ ಕಂಟೆಂಟ್ ಓರಿಯೆಂಟೆಡ್ ಮೂವಿಗಳು, ಎಕ್ಸ್ಪೆರಿಮೆಂಟ್ ಮೂವಿಗಳು ಆಗಬೇಕು. ಅದೇ ಪ್ರಯತ್ನದಲ್ಲಿ ಈ ಜೂನಿಯರ್ನೂ ಒಂದಿದೆ. ಸೊ ಹಾಗಾಗಿ ಒಂದು ಸತಿ ಬಂದು ಥಿಯೇಟ್ರಿಗೆ ನೋಡಿ, ನೀವು ಬೇರೆಯೇ ಫೀಲ್ ಮಾಡ್ತೀರಾ, ಆ ಗ್ಯಾರಂಟಿ ಕೊಡ್ತೀನಿ. ಸಿನಿಮಾ ನೋಡಾದ್ಮೇಲೆ ಒಂದು ಖುಷಿ, ಒಂದು ಸ್ಯಾಟಿಸ್ಫ್ಯಾಕ್ಷನಿಂದ ಆಚೆ ಬರ್ತೀರಾ. ಅದು 100% ಗ್ಯಾರಂಟಿ ನನಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಇಬ್ಬರು ಒಳ್ಳೇದಾಗಲಿ. ನಾವು ಕೂಡ ನೀವು ಕೇಳ್ತೀರಿ, ಏನೋ ನೋಡಬೇಕು ಸಿನಿಮಾದ ನನಗೆ ಫೀಲ್ ಆಗ್ತಾ ಇದೆ. ಮಾತು ಜನತೆ ಕೂಡ ಕೇಳಿಸ್ಕೊಂಡು ಅವ್ರು ಕೂಡ ನೋಡಿದ ಫೀಲ್ ಆಗಲಿ. ಸಿನಿಮಾಗೆ ಆಲ್ ದ ಬೆಸ್ಟ್, ಸಕ್ಸಸ್ ಆಗಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್.